ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ, ಬಹಳಷ್ಟು ನಿರೀಕ್ಷೆಯಲ್ಲಿದ್ದಂತ ಟಿ ಆಸ್ಪಿರೆಂಟ್. ಸೊ ತುಂಬಾ ದಿನಗಳಿಂದ ಕಾಯ್ತಾ ಇದ್ರಿ. ಸೊ ಯಾವಾಗ ರಿಸಲ್ಟ್ ಬರ್ಬೋದು ಅಂತೇಳಿ. ಸೊ ಕೊನೆಗೂ ಏನಪ್ಪಾ ಅಂದ್ರ CSSL ಕೇಂದ್ರೀಕೃತ ದಾಖಲಾತಿ ಘಟಕ ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಅಂಕಪಟ್ಟಿಯನ್ನ ಅಪ್ಲೋಡ್ ಮಾಡಿದೆ, ಮತ್ತೆ ಫಲಿತಾಂಶವನ್ನ ಅಧಿಕೃತವಾಗಿ ಪ್ರಕಟ ಮಾಡಿದೆ. ಸೊ ನಿಮ್ಮ ಒಂದು ಏನು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಆ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕೊಂಡ್ರೆ ಸೊ ನಿಮಗೆ ಅಂಕಪಟ್ಟಿ ಓಪನ್ ಆಗುತ್ತೆ. ನಿಮ್ಮ ರಿಸಲ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ತೋರಿಸುತ್ತೆ. ಸೊ ಈ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀವಿ. ಸೊ ಆ ಲಿಂಕ್ ಮೂಲಕ ನೀವೇನಪ್ಪಾ ಅಂದ್ರೆ ನಿಮ್ಮ ಒಂದು ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ ಎಲ್ರೂ ಹೋಗಿ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನ ಈ ಬಾರಿ ಟಿ ಪೇಪರ್ 1 ಮತ್ತೆ ಪೇಪರ್ 2 ಅಭ್ಯರ್ಥಿಗಳು ಎಷ್ಟು ಜನ ಒಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿದವರು, ಎಷ್ಟು ಪರೀಕ್ಷೆಗೆ ಹಾಜರಾದವರು ಅನ್ನುವಂಥದ್ದು ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದ್ 2 ನಿಮಿಷದಲ್ಲಿ ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಟಿ ಪೇಪರ್ 1 ಅಂತೇಳಿ ಬಂದಾಗ ಸೊ ಇಲ್ಲಿ ಒಟ್ಟು 85,042 ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಅರ್ಜಿನ ಅಪ್ಲಿಕೇಶನ್ ಹಾಕಿದ್ರು. ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 79,395 ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಅಟೆಂಡೆನ್ಸ್ ಅಂದ್ರೆ ಹಾಜರಾಗಿದ್ರು. ಇನ್ನು ಗೈರಾದವರ ಸಂಖ್ಯೆ ಎಷ್ಟು ಅಂತಂದ್ರೆ ಪೇಪರ್ 1 ನಲ್ಲಿ 5,647 ಅಭ್ಯರ್ಥಿಗಳು ಗೈರಾಗಿದ್ರು. ಇದರಲ್ಲಿ ಶೇಕಡ 60ಕ್ಕೂ ಹೆಚ್ಚು ಅಂಕ ಪಡೆದವರು ಎಷ್ಟು ಅಂತಂದ್ರೆ 22,741 ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು, 60ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಂದ್ರೆ SC/ST ಕ್ಯಾಟಗರಿಯನ್ನ ಬಿಟ್ಟು. ಇನ್ನು 55ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅಂದ್ರೆ 60ಕ್ಕೆ ಅಂಕಕ್ಕಿಂತ ಕಡಿಮೆ ಪಡೆದವರು ಏನಪ್ಪಾ ಅಂತಂದ್ರ ಪ್ರವರ್ಗ SC/ST PH ಕ್ಯಾಂಡಿಡೇಟ್ ಏನದಲ್ಲ ಅವರ ಸಂಖ್ಯೆ ಎಷ್ಟಾಯ್ತಂದ್ರೆ 6,636. ಅಂದ್ರೆ ಇಲ್ಲಿ ಅರ್ಹತೆ ಪಡೆದವರ ಸಂಖ್ಯೆ ಎಷ್ಟು ಅಂತಂದ್ರೆ 29,377 ಜನ ಅಭ್ಯರ್ಥಿಗಳು ಟಿ ಪೇಪರ್ 1 ಅಲ್ಲಿ ಏನಪ್ಪಾ ಅಂದ್ರೆ ಅರ್ಹತೆಯನ್ನ ಪಡ್ಕೊಂಡವರು, ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು. ಒಟ್ಟಾರೆ ಟಿ ಈ ಬಾರಿ ಎಷ್ಟು ಪ್ರತಿಶತ ಆಗಿದೆ ಅಂತಂದ್ರೆ 37% ಏನಪ್ಪಾ ಅಂದ್ರೆ ಪ್ರತಿಶತ ಪಾಸ್ ಆಗಿರ್ತಕ್ಕಂಥವ್ರು ಟಿ ಪೇಪರ್ 1 ನಲ್ಲಿ. ಇನ್ನ ಟಿ ಪೇಪರ್ 2 ದಲ್ಲಿ ಸೊ ಒಟ್ಟು ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು 2,50,189. ಸೊ ಇದರಲ್ಲಿ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 2,37,163 ಅಭ್ಯರ್ಥಿಗಳು. ಇದರಲ್ಲಿ ಆದವರು 13,026 ಜನ ಅಭ್ಯರ್ಥಿಗಳು. ಅದಾದ್ಮೇಲೆ ಇಲ್ಲಿ 60% ಪ್ರತಿಶತ ಅಂಕ ಪಡೆದವರು ಅಂದ್ರೆ ಅರ್ಹತೆ ಪಡೆದವರು ಎಷ್ಟು ಜನ ಅಂತಂದ್ರೆ 53,126 ಜನ. ಇನ್ನ 55ಕ್ಕಿಂತ ಅಂದ್ರೆ ಈ PH SC/ST ಕ್ಯಾಟಗರಿ ಪ್ರವರ್ಗ 1 ಅಂತಿದೆಯಲ್ಲ, ಸೊ ಅವ್ರು ಎಷ್ಟು ಜನ ಅಂತಂದ್ರೆ 14,880 ಅಭ್ಯರ್ಥಿಗಳು. ಇಲ್ಲಿ ಅರ್ಹತೆ ಪಡೆದವರು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಅಂತೇಳಿ ಸಪರೇಟ್ ಆಗಿ ನಾವು ನೋಡಿದಾಗ 40,642 ಜನ ಅಭ್ಯರ್ಥಿಗಳು. ಇನ್ನ ಅರ್ಹತೆ ಪಡೆದವರು ಗಣಿತದಲ್ಲಿ 27,364 ಜನ ಅಭ್ಯರ್ಥಿಗಳು ಗಣಿತ ವಿಜ್ಞಾನದಲ್ಲಿ ಅರ್ಹತೆಯನ್ನು ಪಡ್ಕೊಂಡವರು. ಒಟ್ಟು ಟಿ ಪೇಪರ್ 2 ದಲ್ಲಿ 68,006 ಅಭ್ಯರ್ಥಿಗಳು ಅಂದ್ರೆ ಇದರ ಪ್ರತಿಶತ 28.6% ಏನಪ್ಪಾ ಅಂದ್ರೆ ಇಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು. ನೋಡಿ, ಎರಡೂ ಕಂಪ್ಯಾರಿಸನ್ ಮಾಡಿದಾಗ ಸೊ ಹೈಯೆಸ್ಟ್ ಟಿ ಪೇಪರ್ 1 ಏನಪ್ಪಾ ಅಂದ್ರೆ ಜನ ಪಾಸ್ ಆಗಿದ್ದಾರೆ. ಇದು 37 ಆದ್ರೆ ಇದು 28.6%. ಸೊ ಇನ್ನು ಯಾರು ನಿಮ್ಮ ಒಂದು ರಿಸಲ್ಟ್ ಅನ್ನು ನೋಡ್ಕೊಂಡಿಲ್ಲ, ಸೊ ವೆಬ್ಸೈಟ್ ಹೋಗಿ ರಿಸಲ್ಟ್ ನೋಡ್ಕೊಳ್ಳಿ. ಕೆಳಗೆ ಲಿಂಕ್ ಕೊಟ್ಟಿದ್ದೀನಿ. ಸೊ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಜಾಯ್ನ್ ಆಗಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.